ವಿನಾಯಕ್ ಅಂತ ಕಾಂಗ್ರೆಸ್ ಕಾರ್ಯಕರ್ತ ತಾವು ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಾವು ಮಾತಾಡ್ತಾ ಒಂದ್ ಮಾತಂದ್ರೆ ಮೋದಿ ಆಶಯದಂತೆ ಸರ್ಕಾರ ನಡೆದುಕೊಳ್ತಿಲ್ಲ ಅಂತ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು? ತಾವೇ ನೇರವಾಗಿ ಹೇಳಿದಿರಿ. ದಿನ ಬೆಳಗಾದ್ರೆ ಪ್ರತಿಯೊಂದು ಸರ್ಕಾರದ ಒಳಗಿನ ಅಧಿಕಾರಿಗಳು, ಸರ್ಕಾರದ ಶಾಸಕರು, ಸಚಿವರೇ ಹೇಳ್ಕೊತಿದ್ದಾರೆ. ಹೊಸ ಹಗರಣಗಳು, ಪ್ರತಿದಿನ ಹೊಸ ಹಗರಣಗಳು ಆಚೆ ಬರ್ತಿದೆ. ತಾವು ಮೊದಲಿಂದ ಕೂಡ ನೇರ ನುಡಿಯ ವ್ಯಕ್ತಿಯಾಗಿದ್ದೀರಿ, ಔಟ್ಸ್ಪೋಕನ್ ಆಗಿದ್ದೀರಿ. ಸರ್ಕಾರದ ಒಳಗಿದ್ದು ಕೂಡ ತಾವು ಭ್ರಷ್ಟಾಚಾರದ ವಿಚಾರದ ಬಗ್ಗೆ ಯಾಕೆ ಮಾತಾಡ್ತಿಲ್ಲ? ಎಲ್ಲ ಗೊತ್ತಿದ್ದು ಕೂಡ ಯಾಕೆ ಸುಮ್ಮನೆ ಇದ್ದೀರಾ ನೀವು? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನೋಡ್ರಿ. ಯಾವ ವಿರೋಧ ಪಕ್ಷ ಏನು ಕೆಲಸ ಮಾಡಬೇಕು ಅದು ಮಾಡ್ತಾ ಇಲ್ಲ ಕರ್ನಾಟಕದಲ್ಲಿ. ಓಕೆ, ಇನ್ನೂ ಮಾಡ್ತಿಲ್ಲ ಅಂತೀರಾ ನೀವು? ನಿಮ್ಮ ನಾಯಕರುಗಳೇ ಎಲ್ಲ ಹೊಂದಾಣಿಕೆ ಅದಾರೆ. ಸುಮ್ಮನೆ ನೀವು ಪಾಪ ಕಾರ್ಯಕರ್ತರು ಹೋರಾಟ ಮಾಡ್ತೀರಿ ಅಷ್ಟೇ. ತಮ್ದು ಹೊಂದಾಣಿಕೆ ಇಲ್ಲ ಅಲ್ಲ ಸರ್? ಸರ್ ತಮ್ದು ಇಲ್ಲ ಅಲ್ಲ ಹೊಂದಾಣಿಕೆ? ಯಾರ್ಯಾರು ತಮ್ದು ಹೊಂದಾಣಿಕೆ ಇಲ್ಲ? ವಿಧಾನಸಭೆ ಹೇಳೀನಿ, ಮಾತಾಡ್ತಿಲ್ವಲ್ಲ ಸರ್ ತಾವು? ನೋಡ್ರಿ, ನೀವು ಏನು ಪ್ರೂಫ್ ಕೊಡ್ತೀರಿ? ನೀವು 40% ಅಂತ ಟೀಕೆ ಮಾಡ್ತೀರಿ. ನೀವು ಪ್ರೂಫ್ ಕೊಡಬೇಕಾಗಿತ್ತಲ್ಲ, ಲೋಕಾಯುಕ್ತಕ್ಕೆ ನೀವು ಕಂಪ್ಲೇಂಟ್ ಮಾಡಬೇಕಾಗಿತ್ತಲ್ಲ. ಅರೇ ನೋಡ್ರಿ, ನಾನು ಭ್ರಷ್ಟಾಚಾರ ಇಲ್ಲ ಅಂತ ಹೇಳೋದಿಲ್ಲ. ಭ್ರಷ್ಟಾಚಾರ ಇಲ್ಲ, ನಾವು ಭಾಳ ಸಾಚಾ ಇದೀವತ್ತು ನಾ ಹೇಳೋಕ್ಕಾಗೋದಿಲ್ಲ. ಹಾಂ, ಪ್ರಶ್ನೆ ಆಯಿತು. ನಿಮ್ಮ ಪ್ರಶ್ನೆ ಅಷ್ಟೇ ಆಯಿತು. ನೀವು ಅದರಲ್ಲಿ ಭಾಗಿದ್ದೀರಿ. ನೀವೇನು ನಾನು ಕೇಳಿದೆ, ನೀನು ಒಬ್ಬ MLA, ಕಾಂಗ್ರೆಸ್ MLA 40% ಇತ್ತಿರಲ್ಲ, ಮತ್ತು ನೀವು ತೊಗೊಂಡು ಹೌದು ಸರ್ ನಮಗೂ ಬಂದಿದೆ ಅಂತ ಹೇಳಿದ್ರು. ಅಬ್ಬಬ್ಬಬ್ಬ, ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್. ನಮಸ್ತೆ. ಕೆಲವು ತಿಂಗಳ ಹಿಂದಿನವರೆಗೂ ತಾವು ಭಾಳ ಆಕ್ಟಿವ್ ಆಗಿದ್ರಿ. ಪ್ರತಿದಿನ ಸುದ್ದಿವಾಹಿನಿಗಳ ಬ್ರೇಕಿಂಗ್ ನ್ಯೂಸಲ್ಲಿ ತಮ್ಮ ಹೆಸರು ಕೇಳ್ಪಡ್ತಿತ್ತು. ಇದ್ದಕ್ಕಿದ್ದಂಗೆ ತಾವು ನಿಶಬ್ದರಾಗ್ತೀರಿ, ಸೈಲೆಂಟ್ ಆಗ್ತೀರಿ. ಯಾಕೆ ಅಂತ ಹುಡುಕ್ತಾ ಹೋದಾಗ ಯತ್ನಾಳ್ ಅವ್ರದ್ದೇನೋ CD ಇದೆಯಂತಪ್ಪ, ಹಾಗೆ ಹೀಗೆ ಅಂತೆಲ್ಲ ಸುದ್ದಿ ಕೇಳ್ಪಟ್ವಿ ನಾವು. ಅದು ಸುಳ್ಳಾಗಲಿ ಅಂತ ನನ್ನ ಮನಸ್ಸಿಂದ ನಾನು ಹಾರೈಸ್ತೀನಿ. ಇದ್ರ ಬಗ್ಗೆ ತಮ್ಮ ಟಿಪ್ಪಣಿ ಏನು ಸರ್? ನಾನು ಅವಾಗ ಹೇಳಿದ್ದೀನಿ, ಅದು ಇತ್ತಂದ್ರೆ ಯಾರಿಗೆ ತಾಕತ್ತೆ ಅವ್ರ ಅಪ್ಪಗೆ ಇದ್ದರೆ ಅವರು ತೆಗಿಬೇಕಂತ. ಬರೀ ಇಂಥದೆಯಾ? ಈ ರಾಜ್ಯದಲ್ಲಿ ಹೇಳಿನಿ 2 CD ಫ್ಯಾಕ್ಟರಿಗಳು ಇರ್ತಾರೆ. ನಿಶಬ್ದರಾದ್ರಲ್ಲ ಸರ್? ಇಲ್ಲ, ನಿಶಬ್ದ ಎಂದೂ ಆಗಿಲ್ಲ. ನಾನು ಬ್ರೇಕಿಂಗ್ ನ್ಯೂಸ್ ಯಾವಾಗಲೂ ಇರ್ತೈತೆ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 CD ಫ್ಯಾಕ್ಟ್ರಿ ಅಂದ್ರಲ್ಲ, ಏನದು? ಇದೊಂದು ಕೆಟ್ಟ ಸಂಸ್ಕೃತಿ ಕರ್ನಾಟಕದಲ್ಲಿ ಬೆಳೆದುಬಿಟ್ಟಿದೆ. ಒಂದು 2 ರಾಜಕೀಯ ಪಕ್ಷದಲ್ಲಿ ಇಬ್ಬರು ಅದಾರೆ. ಅವ್ರು ಇಂಥ ಬ್ಲ್ಯಾಕ್ ಮೇಲ್ ಮಾಡೋವಂಥ ಒಂದು ಟೀಮ್ ಅವ್ರ ಹಿಂದಿದೆ. ಎಡಿಟ್ ಮಾಡೋದು, ಇದನ್ನು ಮಾಡೋದು, ಇದೊಂದು ಅವ್ರು ರಾಜಕೀಯವಾಗಿ ಎದುರಿಸೋದು ಬಿಟ್ಟು ಇಂಥ ಕೆಟ್ಟ ಕೆಲಸ ಮಾಡೋಂಥವ್ರು ಅದಾರೆ. ಅವ್ರು ಏನು ಮಾಡ್ತಾ ಇದ್ದಾರಲ್ಲ, ಇದು ಏನಾಯಿತು ಜಾರಕಿಹೊಳಿ ಅವ್ರ ಪ್ರಕರಣ? ಏನಾರು ತಾರ್ಕಿಕ ಅಂತ್ಯ ಸಿಗ್ತಾರೆ? ಏನೂ ಇಲ್ಲ. ಪಾಪ ಒಬ್ಬನ ರಾಜಕೀಯವಾಗಿ ಮುಗಿಸಿದ್ರೆ ಈ 2 ಪಾರ್ಟಿಯಾಗಿನವರೇ ಮುಗಿಸಿದ್ರು. ಅಂದರೆ ರಾಜಕೀಯ ಒಂದು ಕೆಳ ಹಂತಕ್ಕೆ ಇಳೀತು ಅಂತ. ಹಾಂ, ಅದೇ ನೋಡಿರಿ, ಯಾವ್ಯಾವ ವೈಯಕ್ತಿಕ ವಿಚಾರಗಳು ನೀವು ರಾಜಕೀಯವಾಗಿ ಎದುರಿಸ್ರಿ. ಭ್ರಷ್ಟಾಚಾರ ಇರ್ಬೋದು, ಅವರ ಒಂದು ಏನು ಸರ್ಕಾರ ನಡೆದಂಥದ್ದು ಬಿಟ್ಟು ನಿಮ್ಗೆ ನನ್ನ ಬಗ್ಗೆ ಹೇಳಿದ್ರಲ್ಲ ಅವ್ರು, ನಾ ಹೇಳಿದೆ ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ತೆಗೀರಪ್ಪ ಅಂತೇಳಿ. ಈ ಸುಮ್ಮನೆ ಯಾರನ್ನೋ ಬಲಿಪೂಜೆ ಮಾಡಲಿಕ್ಕೆ ಯಾರು ನೋಡ್ರಿ, ಯಾರ್ಯಾರ್ದು ಏನೇನು ತೋರಿಸ್ತೀವಿ ಅಂತ ಹೇಳಿ ಭಯ ಕೊಟ್ಟು ಬಾಯಿ ಬಂದ್ ಮಾಡುವಂಥದ್ದನ್ನೇನು ಮಾಡಿದ್ರು. ನಮ್ದೇನು ಬಾಯಿ ಬಂದಾಗಿಲ್ಲ ಅಷ್ಟೇ.